ಸಿದ್ದರಾಮಯ್ಯ ಅವರು ಸಾಂಕೇತಿಕವಾಗಿ ಕಂಡಕ್ಟರ್ ಆಗ್ತಾ ಇದ್ದಾರೆ. ಇಷ್ಟು ಸಹ ಕನ್ನಡ ರಾಮಯ್ಯ ಅಂತ ನಾವೆಲ್ಲ ಕರಿತಾ ಇದ್ವಿ. ಇವತ್ತು ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಹೌದು, ಕಂಡಕ್ಟರ್ ರಾಮಯ್ಯ ಅಂತ. ಸೊ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಫಸ್ಟ್ ಯೋಜನೆ ಇದೆ ತಂದಿದ್ದು. ಶಕ್ತಿ ಯೋಜನೆಗೆ 500 ಕೋಟಿ ಟಿಕೆಟ್ನ ಸಂಭ್ರಮ. ಹೀಗಾಗಿ ಇವತ್ತು ನಾವು ಸಿದ್ದರಾಮಯ್ಯ ಅವ್ರನ್ನ ಕಂಡಕ್ಟರ್ ರಾಮಯ್ಯ ಅಂತ ಕರಿಬಹುದು. ಇಲ್ಲಿ ತನಕ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣವನ್ನ, ಈ ಪ್ರಯಾಣದ ಲಾಭವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಟಿಕೆಟ್ ಅನ್ನು ವಿತರಿಸ್ತಾರೆ. ಮಹಿಳೆಯರಿಗೆ 500 ಕೋಟಿಯ ಟಿಕೆಟ್ ಅನ್ನ ವಿತರಿಸ್ತಾ ಇದ್ದಾರೆ. ಆ ಅದೃಷ್ಟಶಾಲಿ ಯಾರು ಅನ್ನೋದು ಒಂದು ಕುತೂಹಲ. ಇವತ್ತೊಂದು ಕಾರ್ಯಕ್ರಮವನ್ನ ಕೂಡ ಒಂದು ಸಣ್ಣದಾಗಿ ಹಮ್ಮಿಕೊಂಡಿದ್ದಾರೆ. ಸಾಂಕೇತಿಕವಾಗಿ ಟಿಕೆಟ್ ವಿತರಿಸುವಂತಹ ಕಾರ್ಯಕ್ರಮ. ಅದೃಷ್ಟಶಾಲಿ ಮಹಿಳೆಗೆ ಸಾರಿಗೆ ಇಲಾಖೆಯಿಂದ ಒಂದು ಬಹುಮಾನ ಕೂಡ ಸಿಗುತ್ತಂತೆ. ಈ ಯೋಜನೆ ಸ್ಟಾರ್ಟ್ ಆದಾಗಲಿಂದ ಆಲ್ಮೋಸ್ಟ್ ಒಂದು 12,500 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಮತ್ತು ವಿಪರೀತವಾಗಿ ಅಂದರೆ ಆಲ್ಮೋಸ್ಟ್ 1 ಕೋಟಿಯಷ್ಟು ಜನ ಬಸ್ಸನ್ನು ನೆಚ್ಕೊಂಡಿದ್ರೆ ಆಲ್ಮೋಸ್ಟ್ ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರು ಲಾಭವನ್ನು ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಪಡೆದುಕೊಂಡಿದ್ದಾರೆ. ರೈಟ್, ಕಂಡಕ್ಟರ್ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಾಂಕೇತಿಕವಾಗಿ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ. ಕಂಡಕ್ಟರ್ ಆಗಿ 500 ಕೋಟಿಯ ಟಿಕೆಟ್ ಅನ್ನು ವಿತರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಮೆಜೆಸ್ಟಿಕ್ ಟು ಯಲಹಂಕ ಬಸ್ನಲ್ಲಿ ಈ ಟಿಕೆಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. 500 ಕೋಟಿಯ ಟ್ರಿಪ್ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಹಿಳೆಗೆ ಇಳಕಲ್ ಸೀರೆಯನ್ನ ವಿತರಿಸ್ತಾರೆ ಅಂತ ಈಗ ಇರುವಂತಹ ಮಾಹಿತಿ. ಸಹಜವಾಗೇ ಮಹಿಳೆಗೆ ಒಂದು ಇದನ್ನು ಕೊಡಬೇಕು ಅಂತಂದರೆ, ಗಿಫ್ಟ್ ಕೊಡಬೇಕು ಅಂತಂದರೆ ಸೀರೆಗಿಂತ ಅದ್ಭುತವಾದದ್ದೇನಿದೆ. ಅದು ನಮ್ಮ ಕರ್ನಾಟಕದ ಹೆಮ್ಮೆ ಇಳಕಲ್ ಸೀರೆ, ಅದನ್ನು ಕೊಡ್ತಾರೆ ಅಂತ ಮೊನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. 500 ಕೋಟಿ ಬಾರಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ ಅಂತ. ಕಳೆದ 1 ವರ್ಷ 10 ತಿಂಗಳಲ್ಲಿ ಅದ್ಭುತವಾಗಿ ಇದನ್ನು ಮಹಿಳೆಯರು ಕರ್ನಾಟಕದಲ್ಲಿ ಬಳಸ್ಕೊಂಡಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಒಂದು ಕಾರ್ಯಕ್ರಮ, ನಿಜಕ್ಕೂ ಶಕ್ತಿ ಯೋಜನೆಯ ಯಶಸ್ಸಿನ ಕಾರ್ಯಕ್ರಮ ಹೇಗೆ ಆಯೋಜನೆಯಾಗಿದೆ, ಏನೇನು ಪ್ಲಾನ್ಸ್ ಇದೆ ಅಂತ? ಎಸ್ ಅರವಿಂದ್, ಸರ್ಕಾರದ ವತಿಯಿಂದ ಇವತ್ತು ಶಕ್ತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಶಕ್ತಿ ಯೋಜನೆ ಆರಂಭವಾಗಿ 2 ವರ್ಷ 1 ತಿಂಗಳ ಮೇಲಾಗಿದೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ರಾಜ್ಯದ ಮಹಿಳೆಯರು 500 ಕೋಟಿ ಮಹಿಳೆಯರು ಕೂಡ ಉಚಿತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯವರು ಖುದ್ದು ಕಂಡಕ್ಟರ್ ಆಗಿ ಟಿಕೆಟ್ ವಿತರಣೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಅವರ ಒಂದು ನಿವಾಸದ ಮುಂಭಾಗದಲ್ಲಿರ್ತಕ್ಕಂತಹ ಈ ಒಂದು ಬಸ್ನಲ್ಲಿಯೇ ಟಿಕೆಟ್ ವಿತರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ 284D ಯಲಹಂಕಕ್ಕೆ ಹೋಗ್ತಕ್ಕಂತಹ, ಅಂದರೆ ಮೆಜೆಸ್ಟಿಕ್ನಿಂದ ಯಲಹಂಕಕ್ಕೆ ಹೋಗ್ತಕ್ಕಂತಹ ಬಸ್ನಲ್ಲಿ ಟಿಕೆಟ್ ವಿತರಣೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥ ಮಹಿಳೆಯರಿರಬಹುದು, ವಿದ್ಯಾರ್ಥಿನಿಯರಿರಬಹುದು, ಜೊತೆಗೆ ಅನೇಕ ಜನ ಕೂಡ ಇಲ್ಲಿ ಬಂದಿದ್ದಾರೆ. ಬಿಜಾಪುರದಿಂದಲೂ ಕೂಡ ಬಂದಿದ್ದಾರೆ. ಹೀಗಾಗಿ ಅನೇಕ ಜನರಿಗೆ ಕೂಡ ಟಿಕೆಟ್ ವಿತರಣೆ ಕಾರ್ಯವನ್ನು ಕೂಡ ನಡೆಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದರೆ ಪ್ರಮುಖವಾಗಿ ಬಿಜಾಪುರದಿಂದ ಬಂದುಬಿಟ್ಟು ಬೆಂಗಳೂರಿಗೆ ದಿನನಿತ್ಯ ರೊಟ್ಟಿಯನ್ನು ಮಾರ್ತಕ್ಕಂತಹ ಮಹಿಳೆ ಇರಬಹುದು, ಜೊತೆಗೆ ಮತ್ತೊಬ್ಬರಿದ್ದಾರೆ, ಅವ್ರಿಗೂ ಕೂಡ 500ನೇ ಟಿಕೆಟನ್ನು ಕೊಡಲಿಕ್ಕೂ ಕೂಡ ಕರ್ಕೊಂಡ್ಬಂದಿದ್ದಾರೆ. ಅವ್ರನ್ನ ಮಾತನಾಡ್ತಾನೆ. ಏನು ಹೇಳಿದ್ದಾರೆ ಮೇಡಮ್, ಏನು ಅನಿಸ್ತಿದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಮೀಟ್ ಮಾಡ್ತಾ ಇದ್ದೀವಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ಕೆಲಸಕ್ಕೆ ಹೋಗಬೇಕಿತ್ತು, ನಾನು ಕೆಲಸನೂ ಬಿಟ್ಟು ಇವತ್ತು ನನಗೆ ಬಿಟ್ಟು ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಓಕೆ, ಶಕ್ತಿ ಯೋಜನೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ನಿಮಗೆ? ನನಗೆ ಶಕ್ತಿ ಯೋಜನೆ ಬಂದಮೇಲೆ ನನಗೆ ತುಂಬ ಹೆಲ್ಪ್ ಆಗಿದೆ. 2,000 ಈ ಥರ ಎಲ್ಲ ಉಳಿತಾ ಇದೆ. ಮುಂಚೆ ಮನೆ ಕೆಲಸ ಮಾಡಿ ನಾನು ಹೊರಡೋ ಹೊತ್ತಿಗೆ ಟೈಮ್ ಆಗೋದು, ಆಟೋದಲ್ಲಿ ಹೋಗಿವೋ. ಇವಾಗ ಶಕ್ತಿ ಯೋಜನೆ ಬಂತಟ್ಟಿಂದ ನಾವು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಮೇಡಮ್. ನಾವು ರಜೆ ಇದ್ದಾಗ ಊರಿಗೆ ಅಪ್ ಆ್ಯಂಡ್ ಡೌನ್ ಊರಿಗೆ ಹೋಗ್ತೀವಿ, ಅಲ್ಲಿ ತೋಟದ ಕೆಲಸ ಮಾಡ್ತೀವಿ. ತುಂಬ ಇವಾಗ ಹೆಲ್ಪ್ ಆಗಿದೆ ಮೇಡಮ್ ನಮಗೆ. ನೋಡ್ಬೋದಾಗಿದೆ ಅರವಿಂದ್, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮಹಿಳೆಯರು ಕೂಡ ಬಂದಿದ್ದಾರೆ. ಅಂದರೆ ಸುಮಾರು 30ಕ್ಕೂ ಹೆಚ್ಚು ಒಂದು ಮಹಿಳೆಯರು ಬಂದಿದ್ದಾರೆ. ಈ ಮಹಿಳೆಯರಿಗೆ ಇವತ್ತು ಇಳಕಲ್ ಸೀರೆಯನ್ನು ಕೂಡ ವಿತರಣೆಯನ್ನು ಮಾಡುವಂಥ ಪ್ಲಾನನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಎಲ್ಲ ವರ್ಗದ ಮಹಿಳೆಯರಿಗೂ ಕೂಡ ಈ ಒಂದು ಶಕ್ತಿ ಯೋಜನೆ ತಲುಪಿದೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಕೂಡ ಆಯೋಜನೆಯನ್ನು ಮಾಡಿದೆ. ಮತ್ತೊಬ್ಬರಿದ್ದಾರೆ, ಅವ್ರನ್ನೇ ಮಾತನಾಡ್ತಾನೆ. ಅಮ್ಮ, ಏನು ಅನಿಸ್ತಿದೆ, ಏನು ಹೇಳ್ತೀರಾ? ಹೇಳಿ ಮೇಡಮ್. ನಮಗೇನು ಸಂತೋಷನೇ ಮೇಡಮ್, ತುಂಬ ಸಂತೋಷ. ನಾವು ಚೌಟ್ರಿ ಕೆಲಸಕ್ಕೆ ಹೋಗ್ತೀವಿ. ನಾವು ಇಲ್ಲಿ ವಿಲ್ಸನ್ ಗಾರ್ಡನಿಂದ ಹೆಬ್ಬಾಳ ಬರಬೇಕು. ಒಂದು ದಿನಕ್ಕೆ ಹೆಂಗೂ 70 ರೂಪಾಯಿ 80 ರೂಪಾಯಿ ಆಗ್ತೈತೆ. ಅದು ಉಳಿತಾಯ ಆಗ್ತೈತೆ. ಈ ಸತಿ ಯೋಜನೆಯಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ತುಂಬ ಅನುಕೂಲ ಆಗ್ತಾ ಇದೆ. ಏನು ಅದೇ ಮೇಡಮ್, ಚೌಟ್ರಿ ಕೆಲಸಕ್ಕೆ ಹೋಗ್ತೀನಿ. ನಮಗೂ ತುಂಬ ಸಂತೋಷ ಆಗ್ತಾಯಿದೆ.
ಓಕೆ ಮತ್ತೊಬ್ರು ಇದ್ದಾರೆ ಅವ್ರನ್ನೇ ಮಾತನಾಡ್ತಾನೆ. ಹೇಗೆ ಅನಿಸ್ತಿದೆ ಅಮ್ಮ, ಏನು ಹೇಳ್ತೀರಾ? ಅಮ್ಮ ಏನು ಕೆಲಸ ಮಾಡಿರಮ್ಮ, ಮನೆ ಕಡೆ ಕೆಲಸ ಮಾಡಿದ್ವಿ, ತೋಟ ಪನಿ చేసుకునేది. ಓಕೆ ಓಕೆ ಅಮ್ಮ, ಹೇಗೆ ಅನಿಸ್ತಿದೆ ಶಕ್ತಿ ಯೋಜನೆ ಬಂದಿರೋದು? ನಾನು ಕಾರವೆಲ್ಲ ಸೇರ ಮೇಡಮ್ ಫ್ರೀ ಬರುತ್ತೆ. ಓಕೆ, ಅಂದರೆ ಇಲ್ಲಿ ನೋಡ್ಬೋದಾಗಿದೆ ಈ ಒಂದು ಬಸ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಒಂದು ಮಹಿಳೆಯರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬೇರೆ ಬೇರೆ ವರ್ಗದವರು. ಅಂದರೆ ಶಕ್ತಿ ಯೋಜನೆ ಪ್ರಮುಖವಾಗಿ ಯಾರೆಲ್ಲ ಹೆಲ್ಪ್ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಗಾರ್ಮೆಂಟ್ಸ್ ಇರಬಹುದು, ಜೊತೆಗೆ ಮನೆ ಕೆಲಸ ಮಾಡೋರು ಇರ್ಬೋದು, ವಿದ್ಯಾರ್ಥಿನಿಯರು ಇರಬಹುದು. ಪ್ರಮುಖವಾಗಿ ಇಂತಹ ಒಂದು 30 ಜನರಿಗೆ ಮಹಿಳೆಯರು ಕೂಡ ಇದ್ದಾರೆ. ಹೀಗಾಗಿ 500 ಕೋಟಿಯ ಟಿಕೆಟನ್ನು ಇವತ್ತು ಖುದ್ದು CM ಸಿದ್ದರಾಮಯ್ಯವರೇ ವಿತರಣೆಯನ್ನು ಮಾಡ್ತಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಅರುಣ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈ BMTC ಬಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಓಡಾಡೋದಕ್ಕೆ 60-70 ರೂಪಾಯಿ ಉಳಿಯುತ್ತೆ ಅಂತ ಖುಷಿ ಪಡ್ತಾರೆ. ಆ್ಯಕ್ಚುಲಿ ನಿಜಕ್ಕೂ ಕೂಡ ಈಗ ಚಾಮರಾಜನಗರದಿಂದ ಬೀದರ್ ತನಕ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ರೂ ಮಹಿಳೆಯರಿಗೆ ಉಚಿತ. ಸೊ ಹಾಗಾಗಿರೋದ್ರಿಂದ ಅದನ್ನು ತುಂಬ ಆ ಸವಲತ್ತನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಮಹಿಳೆಯರು, ಬಡ ವರ್ಗದ ಮಹಿಳೆಯರು, ಅವರೆಲ್ಲರಿಗೂ ಕೂಡ ಒಂದಿನಕ್ಕೆ ಒಂದು 70-80 ರೂಪಾಯಿ ಉಳಿಯುತ್ತೆ ಅಂತಂದರೆ ದೊಡ್ಡ ಅಮೌಂಟ್ ಅದು ಆ್ಯಕ್ಚುಲಿ. ಹಾಗಾಗಿ ಎಲ್ಲರೂ ಕೂಡ ಶಕ್ತಿ ಯೋಜನೆಗೆ ಜೈ ಅಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮುಂದಕ್ಕೂ ಕೂಡ ಇದೇ ಯೋಜನೆಯನ್ನು ಮುಂದುವರಿಸ್ತೀವಿ ಅಂತ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿದೆ.